ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವುದು ಯುರೋಪ್ನ ಒಂದು ಪುಟ್ಟ ದೇಶ, ಆದರೆ ಇದು ಅದ್ಭುತಗಳ ತವರೂರಾಗಿದೆ. ಅದುವೇ ಲಕ್ಸಂಬರ್ಗ್. ಕೇವಲ 5 ಲಕ್ಷ ಜನಸಂಖ್ಯೆ ಮಾತ್ರ ಇರುವ ಈ ದೇಶ ವಿಶ್ವದ ಏಕೈಕ ಗ್ರ್ಯಾಂಡ್ ಡಚ್ ಆಗಿದೆ. ಅಂದರೆ ಇಲ್ಲಿ ರಾಜನಲ್ಲ, ಗ್ರ್ಯಾಂಡ್ ಡ್ಯೂಕ್ ಎಂಬ ದೊಡ್ಡ ರಾಜಕುಮಾರನ ಆಡಳಿತವಿದೆ. ಈ ಚಿಕ್ಕ ದೇಶದಲ್ಲಿ ಒಂದು ಕ್ಯಾಥೆಡ್ರಲ್ ಮಾತ್ರ ಇದೆ, ಆದರೆ 100 ಕೋಟಿಗಳು ಮತ್ತು 170ಕ್ಕೂ ಹೆಚ್ಚು ರಾಷ್ಟ್ರೀಯತೆಗಳ ಜನರು ಇಲ್ಲಿ ವಾಸ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಅದ್ಭುತ ದೇಶದ 10 ಅದ್ಭುತಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಏಕೈಕ ಗ್ರ್ಯಾಂಡ್ ಡಚಿ. ಲಕ್ಸಂಬರ್ಗ್ ಪ್ರಪಂಚದಲ್ಲಿಯೇ ಉಳಿದುಕೊಂಡಿರುವ ಏಕೈಕ ಗ್ರ್ಯಾಂಡ್ ಡಚಿ ಆಗಿದೆ. ಸಾಮಾನ್ಯವಾಗಿ ದೇಶಗಳಲ್ಲಿ ರಾಜ ಅಥವಾ ರಾಷ್ಟ್ರಪತಿ ಇರುತ್ತಾರೆ, ಆದರೆ ಇಲ್ಲಿ ಗ್ರ್ಯಾಂಡ್ ಡ್ಯೂಕ್ ಹೆನ್ರಿ ಇವರೇ ಮುಖ್ಯಸ್ಥರಾಗಿದ್ದಾರೆ. ಇವರದು ಸಾಂವಿಧಾನಿಕ ಅರಸೊತ್ತಿಗೆ, ಅಂದರೆ ರಾಜನ ಅಧಿಕಾರವಿದ್ದರೂ ಸಂವಿಧಾನದ ಚೌಕಟ್ಟಿನೊಳಗೆ ಇರಬೇಕು. ಮತ್ತೊಂದು ಸ್ಪೆಷಾಲಿಟಿ ಅಂದರೆ ಇಲ್ಲಿ 2 ಧ್ವಜಗಳಿವೆ. ಸಾಮಾನ್ಯ ಕೆಂಪು, ಬಿಳಿ, ನೀಲಿ ತ್ರಿವರ್ಣ ಧ್ವಜದ ಜೊತೆಗೆ ಸಿಂಹ ಲಾಂಛನವಿರುವ ರೆಡ್ ಲಯನ್ ಧ್ವಜವನ್ನು ಸಹ ರಾಷ್ಟ್ರೀಯ ಧ್ವಜವಾಗಿ ಬಳಸುತ್ತಾರೆ. ಫ್ಯಾಕ್ಟ್ ನಂಬರ್ 2, ಭಾಷೆಯ ಜಾದೂಗಾರರು. ಅತ್ಯಂತ ಬಹುಭಾಷೀಯ ರಾಷ್ಟ್ರವಾಗಿದೆ. ಅಧಿಕೃತ ಭಾಷೆಗಳೇ ಇಲ್ಲಿ 3: ಲಕ್ಸಂಬರ್ಗಿಶ್, ಫ್ರೆಂಚ್ ಮತ್ತು ಜರ್ಮನ್. ಸಂಸತ್ತಿನಲ್ಲಿ ಲಕ್ಸಂಬರ್ಗಿಸ್ನಲ್ಲೇ ಮಾತನಾಡುತ್ತಾರೆ. ಕಾನೂನು ದಾಖಲೆಗಳನ್ನು ಫ್ರೆಂಚ್ನಲ್ಲಿಯೇ ಇರಿಸಿರುತ್ತಾರೆ. ಪತ್ರಿಕೆಗಳು ಜರ್ಮನ್ ಭಾಷೆಯಲ್ಲಿ ಪ್ರಕಟವಾಗುತ್ತವೆ. ಸರಾಸರಿ ಲಕ್ಸಂಬರ್ಗ್ ನಾಗರಿಕ 4 ಭಾಷೆಗಳನ್ನು ಮಾತನಾಡಬಲ್ಲ. ಇದು ಬಹುಶಃ ಯುರೋಪಿನ ಕೇಂದ್ರದಲ್ಲಿರುವುದರಿಂದ ಮತ್ತು ಅಂತಾರಾಷ್ಟ್ರೀಯ ಉದ್ಯೋಗಿಗಳ ಸಮ್ಮಿಶ್ರಣದಿಂದ ಇದು ಸಾಧ್ಯವಾಗಿದೆ. ಫ್ಯಾಕ್ಟ್ ನಂಬರ್ 3, ಕೋಟೆಗಳ ನಾಡು. ಲಕ್ಸಂಬರ್ಗ್ ಒಂದು ಕೋಟೆಗಳ ಸ್ವರ್ಗ. ಚಿಕ್ಕ ದೇಶದಲ್ಲಿ 100ಕ್ಕೂ ಹೆಚ್ಚು ಕೋಟೆಗಳಿವೆ. ಹೌದು, 100ಕ್ಕೂ ಮಿಕ್ಕಿ. ಇವುಗಳಲ್ಲಿ ಬಹುತೇಕ ಮಧ್ಯಕಾಲೀನವಿತ್ತು. ಅತ್ಯಂತ ಪ್ರಸಿದ್ಧವಾದುದು ವಿಯಾಂಡೆನ್ ಕೋಟೆ. ಇದು 10ನೇ ಶತಮಾನದಲ್ಲಿ ರೋಮನೆಸ್ಕ್ ಶೈಲಿಯಲ್ಲಿ ಕಟ್ಟಲ್ಪಟ್ಟ ಅದ್ಭುತವಾಗಿದೆ. ಇನ್ನು ಕೆಲವು ಕೋಟೆಗಳ ಅವಶೇಷಗಳಾಗಿ ಮಾರ್ಪಟ್ಟಿವೆ, ಆದರೆ ಪ್ರವಾಸಿಗರನ್ನು ಗಮನ ಸೆಳೆಯುವುದರಲ್ಲಿ ಇವು ಕಮ್ಮಿ ಏನಿಲ್ಲ. ಪ್ರತಿಯೊಂದು ಕೋಟೆಯು ಒಂದೊಂದು ಇತಿಹಾಸದ ಕಥೆ ಹೇಳುತ್ತದೆ. ಫ್ಯಾಕ್ಟ್ ನಂಬರ್ 4, ಸೇತುವೆಗಳ ನಗರ. ಲಕ್ಸಂಬರ್ಗ್ ಕೋಟೆಗಳೇ ಮಾತ್ರವಲ್ಲ, ಲಕ್ಸಂಬರ್ಗ್ ಸಿಟಿಯನ್ನು ಸೇತುವೆಗಳ ನಗರ ಎಂದು ಸಹ ಕರೆಯಬಹುದು. ಇಡೀ ದೇಶದಲ್ಲಿ ಸುಮಾರು 1271ಕ್ಕೂ ಹೆಚ್ಚು ಸೇತುವೆಗಳಿವೆ. ಕಾರಣ ಈ ನಗರವೇ ಆಳವಾದ ಕಣಿವೆಗಳ ಮೇಲೆ ನಿರ್ಮಾಣವಾಗಿದೆ. ಅತ್ಯಂತ ಪ್ರಸಿದ್ಧವಾದುದು ಅಡಾಲ್ಫ್ ಸೇತುವೆ. ಇದನ್ನು ಕಟ್ಟಿದಾಗ ಅದು ವಿಶ್ವದಲ್ಲೇ ಅತಿದೊಡ್ಡ ಕಲ್ಲಿನ ಕಮಾನಿನ ಸೇತುವೆಯಾಗಿತ್ತು. ಇನ್ನೊಂದು ಎದ್ದು ಕಾಣುವುದು ಗ್ರ್ಯಾಂಡ್ ಡಚೆಸ್ ಶಾರ್ಟಲ್ ಸೇತುವೆ ಅಥವಾ ರೆಡ್ ಬ್ರಿಡ್ಜ್. ಇದು ಹಳೆಯ ನಗರವನ್ನು ಆಧುನಿಕ ಯುರೋಪಿನ ಕ್ವಾರ್ಟರ್ಗೆ ಅದರೊಂದಿಗೆ ಜೋಡಿಸುತ್ತದೆ. ಫ್ಯಾಕ್ಟ್ ನಂಬರ್ 5, ಯುನೆಸ್ಕೋದ ಮುತ್ತುಗಳು. ಈ ಪುಟ್ಟ ದೇಶದಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಸರದಾರನೇ ಇದೆ. 1994ರಲ್ಲೇ ಲಕ್ಸಂಬರ್ಗ್ ನಗರದ ಹಳೆಯ ಕೋಟೆಯ ಪ್ರದೇಶಗಳು ಮತ್ತು ಅದರ ದುರ್ಗಗಳನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಕೊಂಡವು. ಇದಲ್ಲದೆ ಕ್ಲಿಯರ್ವಾಕ್ಸ್ನಲ್ಲಿರುವ ದಿ ಫ್ಯಾಮಿಲಿ ಆಫ್ ಮ್ಯಾನ್ ಎಂಬ ಅದ್ಭುತ ಛಾಯಾಚಿತ್ರ ಪ್ರದರ್ಶನವು ಮೆಮೊರಿ ಆಫ್ ದಿ ವರ್ಲ್ಡ್ನಲ್ಲಿ ನೋಂದಣಿಯಲ್ಲಿದೆ. ಅದ್ಭುತ ಅನ್ನೋದು ಎಚ್ನಾರ್ಕ್ನ ಡ್ಯಾನ್ಸಿಂಗ್ ಪ್ರೊಸೆಷನ್ ಕೂಡ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯಾಗಿದೆ. ಜೊತೆಗೆ ಮಿನೆಟ್ ಮತ್ತು ಮುಲ್ಲೆತಾರ್ತಲ್ ಪ್ರದೇಶಗಳು ಯುನೆಸ್ಕೋ ಬಯೋಸ್ಪಿಯರ್ ಮತ್ತು ಜಿಯೋ ಪಾರ್ಕ್ಗಳಾಗಿ ಗುರುತಿಸಲ್ಪಟ್ಟಿವೆ. ಫ್ಯಾಕ್ಟ್ ನಂಬರ್ 6, ಹಣಕಾಸಿನ ದೊರೆ. ಲಕ್ಸಂಬರ್ಗ್ ಸುಮ್ಮನೆ ಚಿಕ್ಕ ದೇಶವಲ್ಲ, ಅದು ಯುರೋಪಿನ ಆರ್ಥಿಕ ಇಂಜಿನ್ಗಳಲ್ಲಿ ಒಂದಾಗಿದೆ. ಇಲ್ಲಿನ ಹಣಕಾಸು ಉದ್ಯಮ ಎಷ್ಟು ದೊಡ್ಡದಂದರೆ 2021ರ ಹೊತ್ತಿಗೆ ಇಲ್ಲಿ ಮ್ಯೂಚುವಲ್ ಫಂಡ್ಗಳ ಆಡಳಿತದಲ್ಲಿರುವ ಆಸ್ತಿ ಮೌಲ್ಯ 6,000 ಬಿಲಿಯನ್ ಯೂರೋಗಳು, ಅಂದರೆ 6 ಟ್ರಿಲಿಯನ್ ಯೂರೋಗಳಿಗೂ ಮೀರಿತ್ತು. ಇಷ್ಟು ಬೃಹತ್ ಮೊತ್ತದ ಹಣಕಾಸು ನಿರ್ವಹಣೆ ಇಲ್ಲಿಯೇ ನಡೆಯುತ್ತದೆ. ಇದು ಕೇವಲ ಸ್ಥಳೀಯವಲ್ಲ, 70ಕ್ಕೂ ಹೆಚ್ಚು ದೇಶಗಳ ಗ್ರಾಹಕರಿಗೆ ಸೇವೆ ಒದಗಿಸುತ್ತದೆ.
ಭದ್ರತೆ, ರಾಜಕೀಯ ಸ್ಥಿರತೆ ಮತ್ತು ಬಹುಭಾಷಾ ನುರಿತ ಉದ್ಯೋಗಿಗಳ ಕಾರಣದಿಂದಾಗಿ ಲಕ್ಸಂಬರ್ಗ್ ಅಂತಾರಾಷ್ಟ್ರೀಯ ಹೂಡಿಕೆದಾರರ ನಂಬಿಕೆಯ ಕೇಂದ್ರವಾಗಿದೆ. ಫ್ಯಾಕ್ಟ್ ನಂಬರ್ 7, ವಿಶ್ವದ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ದೇಶ. ಹಣಕಾಸು ಕೇಂದ್ರವಾದ ಮೇಲೆ ಅದರ ಪ್ರಭಾವ ತಲಾ ಆದಾಯ ಮೇಲೆಯೂ ಹಾಗೇ ಆಗುತ್ತದೆ. ಲಕ್ಸಂಬರ್ಗ್ ವಿಶ್ವದಲ್ಲಿ ಅತಿ ಹೆಚ್ಚು ತಲಾ ಆಂತರಿಕ ಉತ್ಪನ್ನವನ್ನು ಹೊಂದಿರುವ ದೇಶವಾಗಿದೆ. ಅಂದರೆ ಇಲ್ಲಿನ ಜನರ ಸರಾಸರಿ ಆದಾಯ ವಿಶ್ವದಲ್ಲೇ ಅತ್ಯಧಿಕವಾಗಿದೆ. ನೂರಾರು ರಾಷ್ಟ್ರೀಯ ಕಂಪನಿಗಳು, ಬ್ಯಾಂಕ್ಗಳು ಮತ್ತು ಯುರೋಪಿಯನ್ ಒಕ್ಕೂಟದ ಸಂಸ್ಥೆಗಳು ಇಲ್ಲಿ ನೆಲೆಸಿರುವುದೇ ಇದಕ್ಕೆ ಮುಖ್ಯ ಕಾರಣ. ಸ್ವಿಟ್ಜರ್ಲ್ಯಾಂಡ್, ನಾರ್ವೆ ಮುಂತಾದ ಶ್ರೀಮಂತ ರಾಷ್ಟ್ರಗಳನ್ನು ಮೀರಿಸಿ ಲಕ್ಸಂಬರ್ಗ್ ಮುಂಚೂಣಿಯಲ್ಲಿದೆ. ಫ್ಯಾಕ್ಟ್ ನಂಬರ್ 8, ಮಿಶೆಲಿಯನ್ ತಾರೆಗಳ ಸಂತೆ. ಸಂಪತ್ತು ಇದ್ದಾಗ ರುಚಿಯಾದ ಊಟದ ವ್ಯವಸ್ಥೆ ಕೂಡ ಚೆನ್ನಾಗೇ ಇರುತ್ತದೆ. ಲಕ್ಸಂಬರ್ಗ್ನಲ್ಲಿ ಜನರಿಗೆ ಒಳ್ಳೆಯ ಆಹಾರದ ಮೇಲೆ ಪ್ರೀತಿ ಇದೆ. ಇದಕ್ಕೆ ಸಾಕ್ಷಿ ಇಲ್ಲಿ ಪ್ರತಿ 10,000 ನಿವಾಸಿಗಳಿಗೂ ಒಂದು ಮಿಶೆಲಿಯನ್ ತಾರಾ ಪ್ರತಿಷ್ಠಿತ ರೆಸ್ಟೋರೆಂಟ್ ಇದೆ. ಒಟ್ಟಾರೆಯಾಗಿ 8 ಮಿಶೆಲಿಯನ್ ತಾರಾ ಪ್ರಾಪ್ತ ರೆಸ್ಟೋರೆಂಟ್ಗಳು ಇಲ್ಲಿವೆ. ಇದು ತಲಾ ಸಂಖ್ಯೆಯಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಾಂದ್ರತೆಗಳಲ್ಲಿ ಒಂದು. ಸಾಂಪ್ರದಾಯಿಕ ಲಕ್ಸಂಬರ್ಗ್ ಖಾದ್ಯಗಳಾದ ಬೂನೆಸ್ಲೂಪ್, ನಿಡೆಲಿಯನ್ ಮತ್ತು ಸ್ಥಳೀಯ ಕ್ರೆಮ್ಯಾಟ್ ಸವಿಯಲು ಇಲ್ಲಿ ಮರೆಯಲೇಬಾರದು. ಕಾರ್ಗೋಲಕ್ಸ್ ಮತ್ತು ಬಿಳಿ ತಿಮಿಂಗಲಗಳು. ಲಕ್ಸಂಬರ್ಗ್ಗೆ ತನ್ನದೇ ಆದ ದೊಡ್ಡ ಏರ್ಲೈನ್ಸ್ ಇದೆಯಾ? ಇಲ್ಲ. ಪ್ಯಾಸೆಂಜರ್ ಏರ್ಲೈನ್ಸ್ ಅಲ್ಲ, ಕಾರ್ಗೋ ಏರ್ಲೈನ್ಸ್. ಕಾರ್ಗೋಲಕ್ಸ್ ಯುರೋಪಿನ ಅತಿದೊಡ್ಡ ಸರಕು ಸಾಗಾಣಿಕಾ ವಿಮಾನ ಸಂಸ್ಥೆಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಇದು 1.1 ಮಿಲಿಯನ್ ಟನ್ನಿಗೂ ಹೆಚ್ಚು ಸರಕನ್ನು ಸಾಗಿಸುತ್ತದೆ. ಆದರೆ ಇದರ ಅತ್ಯಂತ ಪ್ರಸಿದ್ಧ ಹಾರಾಟ ಯಾವುದು ಗೊತ್ತಾ ಸ್ನೇಹಿತರೆ? 2019ರಲ್ಲಿ ಈ ಕಂಪನಿಯೇ ಲಿಟಲ್ ಗ್ರೇ ಮತ್ತು ಲಿಟಲ್ ವೈಟ್ 2 ಬಿಳಿ ತಿಮಿಂಗಲಗಳನ್ನು ಚೀನಾದಿಂದ ಐಸ್ಲ್ಯಾಂಡ್ಗೆ 6,000 ಮೈಲಿಗಳಷ್ಟು ದೂರ ಸಾಗಿಸಿತು. ಹೌದು, ಸಮುದ್ರದ ಜೀವಿಗಳ ರಕ್ಷಣೆಗಾಗಿ ನಡೆದ ಈ ಅದ್ಭುತ ಕಾರ್ಯಾಚರಣೆಯಲ್ಲಿ ಕಾರ್ಗೋಲಕ್ಸ್ ಪಾಲುದಾರವಾಗಿತ್ತು. ಫ್ಯಾಕ್ಟ್ ನಂಬರ್ 10, ಬಹುರಾಷ್ಟ್ರೀಯ ಸಮಾಜ. ಲಕ್ಸಂಬರ್ಗ್ ಒಂದು ಸಣ್ಣ ದೇಶ, ಆದರೆ ಇಲ್ಲಿನ ಸಮಾಜ ಬಹುದೊಡ್ಡದು. 6.72 ಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು ಅರ್ಧದಷ್ಟು ಮಂದಿ ಲಕ್ಸಂಬರ್ಗ್ ಮೂಲದವರೇ ಅಲ್ಲ. ಇಲ್ಲಿ 170 ರಾಷ್ಟ್ರೀಯತೆಗಳ ಜನರು ವಾಸಿಸುತ್ತಿದ್ದಾರೆ. ಇದು ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ. ಪ್ರತಿದಿನ ಸುಮಾರು 2.30 ಲಕ್ಷ ಮಂದಿ ನೆರೆಯ ದೇಶಗಳಾದ ಫ್ರಾನ್ಸ್, ಜರ್ಮನಿ ಮತ್ತು ಬೆಲ್ಜಿಯಂನಿಂದ ಕೆಲಸಕ್ಕಾಗಿ ಲಕ್ಸಂಬರ್ಗ್ಗೆ ಪ್ರಯಾಣಿಸುತ್ತಾರೆ. ಇಷ್ಟೊಂದು ವೈವಿಧ್ಯಮಯ ಸಂಸ್ಕೃತಿಯ ಸಮ್ಮೇಳನ ಬೇರೆಲ್ಲೂ ನಮಗೆ ನೋಡಲು ಸಿಗುವಂತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಲಕ್ಸಂಬರ್ಗ್ನ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.